Good morning, students. Today we are going to study regarding the new concept of science, that is chemical effects of electric current. Chemical effects of electric current. So we all are aware of the electric current, right? ಕರೆಂಟ್ ಅಂದರೆ ಏನು ಅಂತ ನಮಗೆ ಗೊತ್ತು. ಸೊ ಕರೆಂಟ್ ಪಾಸ್ ಆದಾಗ ಏನಾಗುತ್ತೆ, ನಮಗೆ ಲೈಟ್ ಬರುತ್ತೆ ಅಥವಾ ಹೀಟ್ ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ, ಹೌದಾ? ಸೊ ಕೆಮಿಕಲ್ ಎಫೆಕ್ಟ್ ಅಂದರೆ ಏನು? ರಾಸಾಯನಿಕ ಕ್ರಿಯೆ. ಮೀನ್ಸ್ ವೆನ್ ಕರೆಂಟ್ ಈಸ್ ಪಾಸ್ಡ್, ವಾಟ್ ಕೆಮಿಕಲ್ ಎಫೆಕ್ಟ್ ಇಟ್ ವಿಲ್ ಬ್ರಿಂಗ್ ಇನ್ ಎನಿ ಮಟೀರಿಯಲ್. ಕೆಮಿಕಲಿ ಏನಾಗುತ್ತೆ, ರಾಸಾಯನಿಕವಾಗಿ ಹೇಗೆ ಬದಲಾವಣೆ ಆಗುತ್ತೆ, ಸೊ ಅದ್ರ ಬಗ್ಗೆ ಈ ಪಾಠದಲ್ಲಿ ನಾವು ತಿಳ್ಕೊತೀವಿ. ಸೊ ದಟ್ ಈಸ್ ಕೆಮಿಕಲ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ರಾಸಾಯನಿಕ ಪರಿಣಾಮಗಳು ಎದುರ್ದು ಎಲೆಕ್ಟ್ರಿಕ್ ಕರೆಂಟ್, ರೈಟ್? ನೆಕ್ಸ್ಟ್, so first we are going to learn regarding the conduction texture. Conduction means what? Here conduction refers to allow, which allows. Conductor means what? Which allows heat and electric current to pass through them. Conduction means it passes. Okay, so here the conduction tester is a device used to determine whether a substance is a good or poor conductor of electricity. So suppose in your houses, when there is some problem in a electricity or the supply of electricity, or something shock is, you are facing something shock in certain electronic devices, ಯಾವುದಾದ್ರೂ ಒಂದು ವಾಷಿಂಗ್ ಮಷೀನಲ್ಲೋ ಅಥವಾ ಫ್ರಿಜ್ಜಲ್ಲೋ ಅಥವಾ ಏನೋ ಒಂದು ಮೇನ್ ಕರೆಂಟ್ ಬೋರ್ಡ್ ಇರುತ್ತಲ್ಲ, ಅಲ್ಲಿನೂ ಸ್ಪಾರ್ಕ್ ಬರ್ತಾ ಇದ್ದರೆ, ಸೊ ಯು ವಿಲ್ ಕಾಲ್ ದ ಎಲೆಕ್ಟ್ರಿಷಿಯನ್ನ ಕರೆಸ್ತೀರ. ಅವರು ಒಂದು ಸ್ಕ್ರೂ ಡ್ರೈವರ್ ಥರ ಒಂದು ಅವ್ರ ಹತ್ರ ಇರುತ್ತೆ, ಅದನ್ನು ಟೆಸ್ಟ್ ಮಾಡ್ತಾರೆ. ಸೊ ಇಟ್ ಈಸ್ ಕಾಲ್ಡ್ ಎಸ್ ಟೆಸ್ಟರ್. ಆ್ಯಕ್ಚುಲಿ ಇಟ್ ಈಸ್ ಕಾಲ್ಡ್ ಎಸ್ ಟೆಸ್ಟರ್, ಹೌದಾ? ಸೊ ಟೆಸ್ಟರ್, ಇಫ್ ದ ಕರೆಂಟ್ ಈಸ್ ಪಾಸಿಂಗ್ ಥ್ರೂ ದೆಮ್, ಇಟ್ ಇಂಡಿಕೇಟ್ಸ್ ದಟ್ ದ ಕರೆಂಟ್ ಈಸ್ ದೇರ್. ಇಫ್ ದ ಕರೆಂಟ್ ಈಸ್ ನಾಟ್ ಪಾಸಿಂಗ್, ಅಲ್ಲೇನಾಗುತ್ತೆ, ಫ್ಯೂಸ್ ಹೋಗಿದೆ, ಫ್ಯೂಸ್ ಹಾರಿದೆ ಅಂತ ಅಂತಾರೆ, ಹೌದಾ? ಸೊ ದಟ್ ಈಸ್ ನಥಿಂಗ್ ಬಟ್ ದ ಟೆಸ್ಟರ್. ಅದನ್ನೇ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಕಂಡಕ್ಷನ್ ಟೆಸ್ಟರ್ ಈಸ್ ಅ ಡಿವೈಸ್, ಅದು ಒಂದು ಉಪಕರಣ, used to determine whether a substance is a good or a poor conductor of electricity. ಅಂದರೆ ಯಾವುದಾದ್ರೂ ಒಂದು ವಸ್ತು ಕೊಟ್ಟಾಗ ಅದರಲ್ಲಿ ಕರೆಂಟ್ ಇದೆನೋ ಇಲ್ಲೋ, ಅದು ಕರೆಂಟ್ ಪಾಸ್ ಮಾಡ್ತದೋ ಇಲ್ಲೋ, ಪಾಸ್ ಎಷ್ಟು ಮಾಡುತ್ತೆ, ತುಂಬ ಕಡಿಮೆ ಮಾಡುತ್ತೋ ತುಂಬ ಜಾಸ್ತಿ ಮಾಡುತ್ತೋ, ಬೇಗ ಮಾಡುತ್ತೋ ತುಂಬ ನಿಧಾನವಾಗಿ ಮಾಡುತ್ತೋ. ಸೊ ದಟ್ ಈಸ್ ಡನ್ ಬೈ ಅ ಕಂಡಕ್ಷನ್ ಟೆಸ್ಟರ್. ಓಕೆ, ಅ ಕಂಡಕ್ಷನ್ ಟೆಸ್ಟರ್ ಇಸ್ ಅ ಡಿವೈಸ್ ಯೂಸ್ ಟು ಡಿಟರ್ಮೈನ್, ಅಂದರೆ ಫೈಂಡ್ ಅಂತ, ವೆದರ್ ಅ ಸಬ್ಸ್ಟೆನ್ಸ್, ಯಾವುದೇ ಒಂದು ಕೊಡುವಂತಹ ವಸ್ತು ಅಥವಾ ಪದಾರ್ಥ, ಇಟ್ ಈಸ್ ಅ ಗುಡ್ ಆರ್ ಪುವರ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ನೆಕ್ಸ್ಟ್, ಕಂಡಕ್ಷನ್ ಟೆಸ್ಟರ್ ಯೂಸಿಂಗ್ ಅ ಟಾರ್ಚ್ ಬಲ್ಬ್. So what we did, we took a torch bulb here. Okay, this is a torch bulb. Next, a simple conduction tester. ನಾವೇ ಟೆಸ್ಟರ್ನ ಹೀಗೆ ತಯಾರು ಮಾಡ್ಬೋದು. A simple conduction tester has an electric cell ಅಥವಾ ಬ್ಯಾಟರಿ ಇರುತ್ತೆ, and a torch bulb. One terminal of the cell, ಇದು ಸೆಲ್, ಹೌದಾ? one terminal means ends. Okay, so one terminal of the cell is connected to one terminal of the bulb. ನೀವು ಬಲ್ಬನ್ನು ನೋಡಿದಾಗ ಹೀಗೆ ಬಲ್ಬ್ ಇರುತ್ತೆ, ಹೌದಾ? ಸೊ ಇಟ್ ವಿಲ್ ಬಿ ಹ್ಯಾವಿಂಗ್ ಟೂ ಟರ್ಮಿನಲ್ಸ್, ಅದಕ್ಕೆ ಎರಡು ಎಂಡ್ಸ್ ಇರ್ತವೆ. ದೀಸ್ ಆರ್ ಕಾಲ್ಡ್ ಎಸ್ ಟರ್ಮಿನಲ್ಸ್, ಎರಡು ಎಂಡ್ಸ್. ಓಕೆ, ಎಂಡ್ಸ್, ENDS. Okay, so one terminal of the cell is connected to a one terminal of a cell is connected to a one end of the, or one terminal of the bulb. Okay, the other terminal of the cell and the bulb have wires which can be brought in contact with materials to test whether they are good or poor conductor. ಈಗ ಒಂದು ಎಂಡು ಇಲ್ಲಿ ನೋಡಿ, ಈ ಡೈಗ್ರಾಮಲ್ಲಿ ದಿಸ್ ಈಸ್ ಅ ಸೆಲ್, ಹೌದಾ? ಸೊ ದಿಸ್ ಒನ್ ಎಂಡ್ ಈಸ್ ಕನೆಕ್ಟೆಡ್ ಟು ಒನ್ ಎಂಡ್ ಆಫ್ ದ ಬಲ್ಬ್. ಈ ಎಂಡ್ ಏನಾಗಿದೆ, ಬಲ್ಬ್ ಎಂಡ್ಗೆ ಕನೆಕ್ಟ್ ಆಗಿದೆ. ಇದೊಂದು ಎಂಡ್ ಫ್ರೀ ಇದೆ, ವಯರ್ ಇದೆ ಹತ್ರ, ಹೌದಾ? ಇನ್ನೊಂದು ಎಂಡ್ ಬಲ್ಬದ್ದು ನೋಡಿದ್ರೆ ಇದನ್ನು ನೋಡಿ, ಇದು ಫ್ರೀ ಇದೆ. ಸೊ ಒಂದು ಎಂಡು ಕನೆಕ್ಟ್ ಆಗಿರುತ್ತೆ ಎರಡರದ್ದು, ಇನ್ನೊಂದು ಎಂಡ್ಸ್ ಏನಿರುತ್ತೆ ಬಲ್ಬದ್ದು ಮತ್ತು ಬ್ಯಾಟ್ರಿದು ಎರಡು ಫ್ರೀ ಇರುತ್ತೆ. ಸೊ ಹಿಯರ್ ವಾಟ್ ವಿ ಶುಡ್ ಪ್ಲೇಸ್, ಇಲ್ಲಿ ನಾವೇನು ಇಡ್ತೀವಿ ಅಂತಂದರೆ, ನಮಗೆ ಯಾವ ವಸ್ತು ಕಂಡಕ್ಟರ್ ಹೌದೋ ಅಲ್ಲೋ, ಯಾವ ವಸ್ತು ಇದು ಕಂಡಕ್ಟರ್ ಅಂದರೆ ಎಲೆಕ್ಟ್ರಿಕ್ ಕರೆಂಟ್ ಪಾಸ್ ಮಾಡುತ್ತೋ ಇಲ್ವೋ, ಅದರ ಬೇಸ್ ಮೇಲೆ ಇಲ್ಲಿ ಆ ವಯರ್ನ ಆ ಯಾವುದು ವಸ್ತು ತೊಗೊಂಡಿರ್ತೀರಲ್ಲ ಅದಕ್ಕೆ ಕನೆಕ್ಟ್ ಮಾಡ್ತೀವಿ, ಹೌದಾ? ಸೊ ಹಿಯರ್ ಅ ಸ್ಟೂಡೆಂಟ್ ಹ್ಯಾಸ್ ಪ್ಲೇಸ್ಡ್, ಐ ಥಿಂಕ್ ಇಟ್ ಈಸ್ ಅ ನೇಲ್, ಮೊಳೆ.
ಹೌದಾ. ದೆನ್ ವಾಟ್ ಇಫ್ ದ ಬಲ್ಬ್ ಗ್ಲೋಸ್, ಬಲ್ಬ್ ಏನಾದರೂ ಗ್ಲೋ ಆಯ್ತಂದರೆ ವಿ ಥಿಂಕ್ ದ್ಯಾಟ್ ಇಟ್ ಪಾಸಸ್, ಅದೇನು ನಾವು ವಸ್ತು ಇಟ್ಕೊಂಡಿದ್ದೀವಿ ಅಲ್ಲ ಅದು ಕರೆಂಟನ್ನ ಪಾಸ್ ಮಾಡುತ್ತೆ ಅಂತ ಅನ್ಕೋತೀವಿ. ಇಫ್ ವಿ ಪುಟ್ ಅ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಸ್ಟಿಕ್ ಏನಾದರೂ ಇಟ್ಟರೆ ಅಥವಾ ಪ್ಲಾಸ್ಟಿಕ್ ಕವರ್ ಏನಾದರೂ ಇಟ್ಟು ಎರಡು ಎಂಡನ್ನ ಅಟ್ಯಾಚ್ ಮಾಡಿದರೆ ಬಲ್ಬ್ ಗ್ಲೋ ಆಗುತ್ತಾ? ಆಗಲ್ಲ. ದೆನ್ ವಿ ಕ್ಯಾನ್ ಸೇ ದ್ಯಾಟ್ ಇಟ್ ಈಸ್ ಅ ಪುವರ್ ಕಂಡಕ್ಟರ್ ಅಥವಾ ಇಟ್ ಈಸ್ ಅ ಇನ್ಸುಲೇಟರ್ ಅಂತ ಅಂತೀವಿ. ಕರೆಂಟ್ ಹತ್ಕೋತು ಅಥವಾ ಕರೆಂಟ್ ಪಾಸ್ ಆಯಿತು ಅಂತಂದರೆ ಇಲ್ಲಿ ಬಲ್ಬ್ ಹತ್ಕೊಳ್ಳುತ್ತೆ. ಕರೆಂಟ್ ಪಾಸ್ ಆಗಲಿಲ್ಲ ಅಂದರೆ ಇಲ್ಲಿ ಬಲ್ಬ್ ಹತ್ಕೊಳ್ಳಲ್ಲ. ಹೌದಾ. ಸೊ ಕರೆಂಟ್ ಪಾಸ್ ಆದರೆ ನಮಗೇನು ಗೊತ್ತಾಗತ್ತೆ, ಆ ವಸ್ತು ಕರೆಂಟನ್ನ ಪಾಸ್ ಮಾಡುವಂತಹ, ಕರೆಂಟನ್ನು ಎಳೆದುಕೊಳ್ಳುವಂತಹ ಶಕ್ತಿಯನ್ನು ಹೊಂದಿದೆ. ಸೊ ಇಟ್ ಈಸ್ ಅ ಕಂಡಕ್ಟರ್ ಆಫ್ ಅ ಎಲೆಕ್ಟ್ರಿಕ್ ಕರೆಂಟ್. ಕರೆಂಟನ್ನು ಪಾಸ್ ಮಾಡದೇ ಇದ್ದಾಗ ಏನಾಗುತ್ತೆ, ಬಲ್ಬ್ ಹತ್ಕೊಳ್ಳಲ್ಲ. ಸೊ ವಿ ಕ್ಯಾನ್ ಟೆಲ್ ದಟ್ ಇಟ್ ಈಸ್ ಅ ಪುವರ್ ಕಂಡಕ್ಟರ್ ಅಥವಾ ಇನ್ಸುಲೇಟರ್ ಅಂತ ಕರಿತೀವಿ. ಅಂಡರ್ಸ್ಟುಡ್? ಯಾ. ನೆಕ್ಸ್ಟ್, if a material is a good conductor, the bulb glows. If it is a poor conductor, the bulb does not glow. ಅದನ್ನೇ ಹೇಳಿದ್ದಾರೆ ಇಲ್ಲಿ. ಮಟೀರಿಯಲ್ ಏನಾದರೂ ಗುಡ್ ಕಂಡಕ್ಟರ್ ಇದ್ದರೆ ಏನಾಗುತ್ತೆ, ಬಲ್ಬ್ ಗ್ಲೋ ಆಗುತ್ತೆ. ಇಫ್ ಇಟ್ ಈಸ್ ನಾಟ್ ಅ ಕಂಡಕ್ಟರ್, ಇಫ್ ಇಟ್ ಈಸ್ ಅನ್ ಇನ್ಸುಲೇಟರ್, ಇಟ್ ವಿಲ್ ನಾಟ್ ಪಾಸ್ ದ ಎಲೆಕ್ಟ್ರಿಕ್ ಕರೆಂಟ್, so that the bulb will not glow. So this is how we will test any other substance or a thing, whether it is a conductor or a poor conductor, by using the torch bulb. Understood? Then ಕಂಡಕ್ಷನ್ ಟೆಸ್ಟರ್ ಯೂಸಿಂಗ್ ಎಲ್ ಇ ಡಿ ಬಲ್ಬ್ಸ್. ನಾವು ಇದನ್ನು ತುಂಬ ಯೂಸ್ ಮಾಡ್ತೀವಿ, ಮನೇಲಿ ಯೂಸ್ ಮಾಡ್ತೀವಿ, ಗಣಪತಿ ಅಲಂಕಾರಕ್ಕೆ ಯೂಸ್ ಮಾಡ್ತೀವಿ, ಅಥವಾ ಏನಾದರೂ ಬರ್ತ್ಡೇ ಇದ್ದರೆ ಅದನ್ನು ಹಾಕ್ತೀವಿ, ದೀಪಾವಳಿ ಇದ್ದರೆ ಎಲ್ ಇ ಡಿ ಬಲ್ಬ್ಸ್ ಹಾಕ್ತೀವಿ. ಹೌದಾ. ಲೈಟ್ ಎಮಿಟಿಂಗ್ ಡಯೋಡ್. ಎಲ್ ಇ ಡಿ ಅಂದರೆ ಏನು? ಎಲ್ ಇ ಡಿ ಫುಲ್ ಫಾರ್ಮ್ ಎಲ್ ಇ ಡಿ. ಎಲ್ ಮೀನ್ಸ್ ಲೈಟ್, ಇ ಮೀನ್ಸ್ ಎಮಿಟಿಂಗ್ ಅಂದರೆ ಹೊರಹಾಕುವ. ಲೈಟ್ ಎಮಿಟಿಂಗ್ ಮೀನ್ಸ್ ಹೊರಹಾಕುವ. ಡಯೋಡ್ ಈಸ್ ಅ ನೇಮ್ ಆಫ್ ಅ ಎಲೆಕ್ಟ್ರಿಕಲ್ ಡಿವೈಸ್. ಅದೇನು ಮಾಡುತ್ತೆ ಅಂದರೆ ತುಂಬ ಕಡಿಮೆ ಕರೆಂಟಲ್ಲೇ ಏನು ಮಾಡ್ತಾ ಇರುತ್ತೆ, ತುಂಬ ಕಡಿಮೆ ಕರೆಂಟಲ್ಲೇ ಅದು ವರ್ಕ್ ಮಾಡುವಂಥ ಶಕ್ತಿನ ಹೊಂದಿರುತ್ತೆ. ದಟ್ ಈಸ್ ಅ ಡಯೋಡ್, ಲೈಟ್ ಎಮಿಟಿಂಗ್ ಡಯೋಡ್. ಓಕೆ. ಸೊ ವಿ ವಿಲ್ ನೌ ಲರ್ನ್ ರಿಗಾರ್ಡಿಂಗ್ ಹೌ ದ ಕಂಡಕ್ಷನ್ ಟೆಸ್ಟರ್ ವಿಲ್ ಬಿ ಡನ್ using the LED, that is LED bulbs. Sometimes the current flowing through the circuit may be too weak and the filament of the bulb may not get sufficiently heated to make it glow. So whatever we use the bulb na, whatever we bulb we will use, okay, it will be having the filament. ಬಲ್ಬನ್ನ ನೋಡಿ, ನೀವು ಮನೇಲಿ ಇರುವಂಥ ಬಲ್ಬಲ್ಲಿ ಬಲ್ಬ್ ಇರುತ್ತೆ, ಅದ್ರ ಒಳಗಡೆ, ಸೊ ಇಟ್ ಸಪೋಸ್ ಬಲ್ಬ್ ಅಂತ ತಿಳ್ಕೊಂಡ್ರೆ ಅದ್ರ ಒಳಗಡೆ ಹೀಗೆ ತಂತಿ ಆಕಾರದಲ್ಲಿ ಒಂದು ತಂತಿ ಇರುತ್ತೆ. ಇಟ್ ಈಸ್ ಕಾಲ್ಡ್ ಟಂಗ್ಸ್ಟನ್ನಿಂದ ಮಾಡಲ್ಪಟ್ಟಿರುತ್ತೆ. ಹೌದಾ. ಸೊ ವಾಟ್ ಹ್ಯಾಪನ್ಸ್ ವೆನ್ ಎಲೆಕ್ಟ್ರಿಕ್ ಕರೆಂಟ್ ಪಾಸ್ ಥ್ರೂ ಇಟ್, ವೆನ್ ಎಲೆಕ್ಟ್ರಿಕ್ ಕರೆಂಟನ್ನ ಪಾಸ್ ಮಾಡಿದಾಗ ಈ ತಂತಿ ಒಳಗಡೆದು ಏನಿರುತ್ತೆ ಅದು ಹೀಟ್ ಆಗುತ್ತೆ. ಹೀಟ್ ಆಗಿ ದೆನ್ ವಿ ವಿಲ್ ಗೆಟ್ ದ ಲೈಟ್. ಹೀಟ್ ಆಗಿ ಅದು ಏನಾಗುತ್ತೆ, ಬೆಳಕನ್ನು ಕೊಡುತ್ತೆ. ಸೊ ಇಟ್ ನೀಡ್ಸ್ ಮಚ್ ಟೈಮ್ ಟು ಹೀಟ್ ಅಪ್. ಅದಕ್ಕೆ ಸಫಿಷಿಯೆಂಟ್ ಕರೆಂಟ್ ಬೇಕು. ಅಂದರೆ ಕರೆಂಟ್ ಏನಾದರೂ ವೀಕ್ ಆಗಿದ್ದರೆ ಅದು ಹೀಟ್ ಆಗಲ್ಲ. ಹೀಟ್ ಆಗಲಿಲ್ಲ ಅಂದರೆ ಬೆಳಕನ್ನು ಕೊಡಲ್ಲ. ಅದಕ್ಕೇನಾಗುತ್ತೆ, ಕಡಿಮೆ ಕರೆಂಟ್ ಇದ್ದಾಗ ನಾವು ಆ ವಸ್ತು ಕಂಡಕ್ಟರ್ ಹೌದೋ ಅಲ್ವೋ ಅಂತ ತಿಳ್ಕೊಳ್ಳೋಕ್ಕೆ ವಿ ವಿಲ್ ಯೂಸ್ ದ ಎಲ್ ಇ ಡಿ. ಬಲ್ಬ್ಗಿಂತ ನಾವು ಏನನ್ನು ಯೂಸ್ ಮಾಡ್ತೀವಿ, ಎಲ್ ಇ ಡಿನ ಯೂಸ್ ಮಾಡ್ತೀವಿ. ಬಿಕಾಸ್ ಇಟ್ ಕ್ಯಾನ್ ಇವನ್ ಗ್ಲೋ ಇನ್ ದ ವೀಕ್ ಕರೆಂಟ್. ಅದೇನು ಮಾಡುತ್ತೆ, ವೀಕ್ ಕರೆಂಟ್ ಇದ್ದರೂ ಕೂಡ ಅದು ಗ್ಲೋ ಆಗತ್ತೆ. ಹೌದಾ. ನೆಕ್ಸ್ಟ್, then instead of a torch bulb, an LED can be used in the circuit. Circuit means what? A connection between the cell and the torch as well as on the substance. LED glows even when a weak current flows in the circuit. So same thing, what will happen here? We have to connect the battery. This is a battery and this is a LED. Okay, LED light. And this is a resistor means what? Which holds the what is that, if too much current is passed, it will resist the passage of the current. Okay. Then yeah, so if
anything is a conductor, then the LED glows. If it will not glow, then it shows that it is a insulator. Then we have conduction tester using a magnetic compass. So if a magnetic compass is kept near a wire of a current flows through, if a magnetic compass is kept near a wire, means one end of the battery is connected to the magnetic compass, other end will be connected to the material, and the other end of the magnetic compass will be also free. So if a magnetic compass is kept near a wire and current flows through the wire, the magnetic needle gets ಡಿಫ್ಲೆಕ್ಟೆಡ್ ಅಂದರೆ ಅದು ಏನಾಗುತ್ತೆ, ನಾರ್ತ್ ಮತ್ತು ಸೌತ್ ಪೊಸಿಷನಲ್ಲಿ ಇರುತ್ತೆ ಮ್ಯಾಗ್ನೆಟಿಕ್ ಕಂಪಾಸಲ್ಲಿ. ಕರೆಂಟ್ ಪಾಸ್ ಆದಾಗ ಅದೇನಾಗುತ್ತೆ, ಡಿಫ್ಲೆಕ್ಟೆಡ್ ಅಂದರೆ ಅದರ ದಿಕ್ಕನ್ನು ಬದಲಾಯಿಸಿಕೊಳ್ಳುತ್ತೆ. ಸೊ ವಿ ಕ್ಯಾನ್ ಯೂಸ್ ಅ ಮ್ಯಾಗ್ನೆಟಿಕ್ ಕಂಪಾಸ್ ಇನ್ಸ್ಟೆಡ್ ಆಫ್ ಅ ಟಾರ್ಚ್ ಬಲ್ಬ್ ಆರ್ LED ಇನ್ ದ ಸರ್ಕ್ಯೂಟ್. ನಮ್ಮ ಹತ್ರ ಸಪೋಸ್ ಟಾರ್ಚ್ ಬಲ್ಬ್ ಅಥವಾ LED ಇಲ್ಲ ಅಂದರೂ ನಾವೇನು ಯೂಸ್ ಮಾಡ್ಬೋದು, ಮ್ಯಾಗ್ನೆಟಿಕ್ ಕಂಪಾಸನ್ನು ಯೂಸ್ ಮಾಡ್ಬೋದು. ದ ಮ್ಯಾಗ್ನೆಟಿಕ್ ನೀಡಲ್ ಗೆಟ್ಸ್ ಡಿಫ್ಲೆಕ್ಟೆಡ್ ಇವನ್ ಇಫ್ ಅ ವೀಕ್ ಕರೆಂಟ್ ಫ್ಲೋಸ್ ಇನ್ ದ ಸರ್ಕ್ಯೂಟ್. ಕರೆಂಟ್ ವೀಕ್ ಆಗಿದ್ರೂ ಕೂಡ ಏನಾಗುತ್ತೆ, ಅದು ತನ್ನ ದಿಕ್ಕನ್ನು ಮ್ಯಾಗ್ನೆಟಿಕ್ ನೀಡಲ್, ದಟ್ ಈಸ್ ಅಯಸ್ಕಾಂತದ ಸೂಜಿ ಏನಿರುತ್ತಲ್ಲ ಕಂಪಾಸಲ್ಲಿ, ಸೊ ಇಟ್ ವಿಲ್ ಗೆಟ್ ಡಿಫ್ಲೆಕ್ಟೆಡ್. ಓಕೆ, ಸೊ ದಿಸ್ ಈಸ್ ರಿಗಾರ್ಡಿಂಗ್ ದ ಕಂಡಕ್ಷನ್ ಟೆಸ್ಟರ್ ಯೂಸಿಂಗ್ ಅ ಮ್ಯಾಗ್ನೆಟಿಕ್ ಕಂಪಾಸ್. ಸೊ ಏನೇನು ಓದಿದ್ವಿ ನಾವಿವತ್ತು? ಕಂಡಕ್ಷನ್ ಟೆಸ್ಟರ್ ಯೂಸಿಂಗ್ ಅ ಟಾರ್ಚ್. ಟೆಸ್ಟರ್ ಅಂದರೆ ಹೇಗೆ ಟೆಸ್ಟ್ ಮಾಡ್ಬೋದು, ಒಂದು ವಸ್ತು ಕರೆಂಟ್ ಪಾಸ್ ಮಾಡುತ್ತೋ ಇಲ್ಲೋ ಅಂತ ಯೂಸಿಂಗ್ ಅ ಟಾರ್ಚ್ ಬಲ್ಬಿಂದ ಹೇಗೆ ತಿಳ್ಕೊಬೋದು. ದೆನ್ ವಿ ಲರ್ನ್ ರಿಗಾರ್ಡಿಂಗ್ LED ಬಲ್ಬ್ಸ್. ವೀಕ್ ಕರೆಂಟ್ ಇದ್ದಾಗ ಬಲ್ಬ್ ಗ್ಲೋ ಆಗಲ್ಲ, ಸೊ LED ಇಂದ ಹೇಗೆ ತಿಳ್ಕೊಬೋದು ಅಂತ ಕಲಿತ್ವಿ. Then also we learnt regarding the conduction tester using a magnetic compass. So this all we learnt. So by these all we can differentiate the substances into two types, children. Okay, the first one is conductor. The second one is insulator, or we can call poor conductor. Okay, then conductor means what? Which allows the electric current to pass through them are called conductors. Insulators means the substances which will not allow, it will not allow, this will allow. Okay, this will allow and this will not allow. Which will allow the electric current to pass through them are called as insulators. Okay, next. ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಆಫ್ ಸಾಲಿಡ್ಸ್. ಸಾಲಿಡ್ಸ್ ಅಂದರೆ ಏನು? ಘನ ವಸ್ತುಗಳು. ಸಾಲಿಡ್ಸ್ ಅಂದರೆ ಘನ ವಸ್ತುಗಳು, ಘನ, ಹೌದಾ? ಸೊ ಸಮ್ ಸಾಲಿಡ್ಸ್ ಆರ್ ಗುಡ್ ಕಂಡಕ್ಟರ್ಸ್ ಆಫ್ ಎಲೆಕ್ಟ್ರಿಸಿಟಿ. ಅಂದರೆ ಒಂದಿಷ್ಟು ವಸ್ತುಗಳು, ದಟ್ ಘನ ವಸ್ತುಗಳು ಗುಡ್ ಕಂಡಕ್ಟರ್ಸ್ ಆಫ್ ಎಲೆಕ್ಟ್ರಿಸಿಟಿ ಮೀನ್ಸ್ ದೇ ಕ್ಯಾನ್ ಪಾಸ್ ದ ಎಲೆಕ್ಟ್ರಿಕ್ ಕರೆಂಟ್. ಓಕೆ, ಎಕ್ಸಾಂಪಲ್ ಕಾಪರ್, ತಾಮ್ರ, ಸ್ಟೀಲ್, iron, ಕಬ್ಬಿಣ, ಅಲ್ಯೂಮಿನಿಯಂ. ಓಕೆ, ಸೊ ದೀಸ್ ಆಲ್ ಆರ್ ದ ಮೆಟಲ್ಸ್. ವಿ ಕ್ಯಾನ್ ಕಾಲ್ ಇಟ್ as ಲೋಹಗಳು, ಹೌದಾ? ಮೆಟಲ್ಸ್, ದೀಸ್ ಆಲ್ ಆರ್ ದ ಮೆಟಲ್ಸ್ ವಿಚ್ ಪಾಸಸ್ ದ ಎಲೆಕ್ಟ್ರಿಕಲ್ ಕರೆಂಟ್ ಥ್ರೂ ದೆಮ್. Some solids are poor conductors of electricity, or we can call insulator. Some of the solids will pass only very weak current, or some solids will not pass the electric current at all. ಸಮ್ ಸಾಲಿಡ್ಸ್ ಏನು ಮಾಡ್ತವೆ, ಎಲೆಕ್ಟ್ರಿಕ್ ಕರೆಂಟ್ನ ತುಂಬ ವೀಕ್ ಕರೆಂಟನ್ನು ಅಷ್ಟೇ ಪಾಸ್ ಮಾಡ್ತವೆ. ಇನ್ನೊಂದು ಸ್ವಲ್ಪ ಘನ ವಸ್ತುಗಳು ಏನು ಮಾಡ್ತವೆ, ಎಲೆಕ್ಟ್ರಿಕ್ ಕರೆಂಟ್ನ ಪಾಸೇ ಮಾಡುವಂತಹ ಕೆಪಾಸಿಟಿ ಅವಕ್ಕೆ ಇರಲ್ಲ. ಸೊ ಅಂಥ ವಸ್ತುಗಳಿಗೆ ನಾವೇನಂತ ಕರಿತೀವಿ? ಪುವರ್ ಕಂಡಕ್ಟರ್ಸ್ ಆಫ್ ಎಲೆಕ್ಟ್ರಿಸಿಟಿ. ಸೊ ಎಕ್ಸಾಂಪಲ್ ಆರ್ ವುಡ್, ಪ್ಲಾಸ್ಟಿಕ್, ರಬ್ಬರ್, ಗ್ಲಾಸ್. ಸೊ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಆಫ್ ಸಾಲಿಡ್ಸ್, ವಾಟ್ ವಿ ಲರ್ನ್ಡ್? Some solids are good conductors of electricity. Example, copper, steel, iron, aluminum. Then some solids are poor conductors, that is, which will not pass the electricity, otherwise which will pass the weak electric current through them. So examples are wood, plastic, rubber, glass. These are the examples of the poor conductors of solids. So when you see the circuit here,
ದಿಸ್ ಈಸ್ ಅ ಬ್ಯಾಟರಿ. ಓಕೆ, ದೀಸ್ ಆರ್ ದ ಟೂ ಎಂಡ್ಸ್, ಎರಡು ಎಂಡುಗಳು. ಹೌದಾ? ಸೊ ಒಂದು ಎಂಡ್ ಏನಿರುತ್ತೆ ನೆಗೆಟಿವ್ ಟರ್ಮಿನಲ್ ಆ್ಯಂಡ್ ದ ಅದರ್ ಎಂಡ್ ಈಸ್ ಪಾಸಿಟಿವ್ ಟರ್ಮಿನಲ್. ಸೊ one end of the battery is connected to the substance which we are testing. Okay, then the other end of the battery is connected to the torch or a bulb. Then the other end of the bulb is again connected to the substance which we are going to test. Here which substance or which thing they took? Wood. ಸೊ ಏನು ಮಾಡಿದ್ದಾರೆ ಇಲ್ಲಿ, ಬ್ಯಾಟ್ರಿಗೆ ಎರಡು ಎಂಡ್ ಇದೆ, ಒಂದು ಎಂಡ್ ಏನು ಮಾಡಿದ್ದಾರೆ ಫ್ರೀ ಆಗಿ ಬಿಟ್ಟಿರ್ತಾರೆ. ಅಂದರೆ ನಾವು ಯಾವ ವಸ್ತುವಲ್ಲಿ ಕರೆಂಟ್ ಪಾಸ್ ಆಗುತ್ತೋ ಇಲ್ಲೋ ಅಂತ ನೋಡೋದು, ಅದನ್ನು ಅಟ್ಯಾಚ್ ಮಾಡೋದಕ್ಕೇನೆ ಆ ವಯರ್ನ ಫ್ರೀಯಾಗಿ ಬಿಟ್ಟಿರ್ತಾರೆ. ಇನ್ನೊಂದು ವಯರ್ನ ಬಲ್ಬಿಗೆ ಕನೆಕ್ಟ್ ಮಾಡಿರ್ತಾರೆ. ಇನ್ನೊಂದು ಬಲ್ಬಿನ ತುದಿಯನ್ನು ಏನು ಮಾಡಿರ್ತಾರೆ, ಅದನ್ನು ಫ್ರೀಯಾಗಿ ಬಿಟ್ಟಿರ್ತಾರೆ. ಸೊ ಹಿಯರ್ ದೇ ಪ್ಲೇಸ್ಡ್ ಅ ವುಡ್, ಕಟ್ಟಿಗೆನ ಇಟ್ಟಿದ್ದಾರೆ. ದೆನ್ ದೇ ಟೆಸ್ಟೆಡ್ ವೆದರ್ ದ ಬಲ್ಬ್ ಗ್ಲೋಸ್. ಸೊ ವಾಟ್ ಮೈಟ್ ಬಿ ಯುವರ್ ಆನ್ಸರ್? ನಿಮ್ಮ ಆನ್ಸರ್ ಏನು? ಬಲ್ಬ್ ಗ್ಲೋ ಆಗುತ್ತಾ ಇಲ್ಲಿ ಕಟ್ಟಿಗೆ ಇಟ್ಟರೆ? ಥಿಂಕ್. No. Okay, so it indicates that wood is a poor conductor of electricity. Wood ಏನು? Poor conductor of electricity. Okay, that is wood. Suppose if we place a copper thing here, ಏನಾದರೂ ತಾಮ್ರದ ರಿಂಗ್ ಇಟ್ಟರೆ, ತಾಮ್ರದ ರಿಂಗು ಅಟ್ಯಾಚ್ ಮಾಡಿದರೆ ಅಥವಾ ತಾಮ್ರದ ಏನಾದರೂ ವಯರ್ ಅಟ್ಯಾಚ್ ಮಾಡಿದರೆ, ಸೊ ಏನಾಗುತ್ತೆ, ಬಲ್ಬ್ ಗ್ಲೋ ಆಗುತ್ತೆ. ಹೌದಾ? ಸೊ ದ ಬಲ್ಬ್ ವಿಲ್ ಗ್ಲೋ. ಇಟ್ ಇಂಡಿಕೇಟ್ಸ್ ದ್ಯಾಟ್ ಕಾಪರ್ ಈಸ್ ಅ ಗುಡ್ ಕಂಡಕ್ಟರ್. ಕಾಪರ್ ಅಂದರೆ ಏನು? ತಾಮ್ರ. ಇಟ್ ಈಸ್ ಅ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. So this is how electrical conductivity of solids can be determined using a battery and a bulb. Next, electrical conductivity of liquids. So liquid electrical conductivity pass ಆಗುತ್ತೋ ಇಲ್ಲೋ, ಎಲೆಕ್ಟ್ರಿಕ್ ಕರೆಂಟನ್ನು ಪಾಸ್ ಮಾಡ್ತಾವೋ ಇಲ್ಲೋ ಅಂತ ಹೇಗೆ ತಿಳ್ಕೊತೀವಿ? Some liquids are good conductors of electricity. Some liquids are good conductors of electricity. ಹೌದಾ? Then some liquids are poor conductors of electricity. So ಈಸಿಲಿ ಹೇಗೆ ಮಾಡ್ತೀವಿ ಅಂತಂದರೆ, ಹಿಯರ್ ವಿ ಶುಡ್ ಪ್ಲೇಸ್ ಅ ಬಲ್ಬ್, ಅ ಬ್ಯಾಟರಿ ಆ್ಯಂಡ್ ಅಗೇನ್ ಟೂ ಎಂಡ್ಸ್ ವಿಲ್ ಬಿ ಕನೆಕ್ಟೆಡ್ ಟು ದ ಮೆಟಲ್ ರಾಡ್ಸ್. ಆ ಮೆಟಲ್ ರಾಡ್ಸ್ ಇರುತ್ತೆ ಅಥವಾ ಲೋಹಗಳ ರಾಡ್ ತೊಗೋಬೇಕು. ಅದನ್ನು ಎರಡೂ ರಾಡ್ಗಳಿಗೆ ಅಟ್ಯಾಚ್ ಮಾಡಿ ನೀವು ಯಾವ ಲಿಕ್ವಿಡನ್ನ ಟೆಸ್ಟ್ ಮಾಡಬೇಕು, ವಾಟರೋ ಅಥವಾ ಉಪ್ಪಿನ ನೀರೋ, ಯಾವುದಾದ್ರೂ ಲೆಮನ್ ಜ್ಯೂಸೋ, ಸೊ ಯಾವ ನೀರನ್ನು ಅಥವಾ ಯಾವ ದ್ರವವನ್ನು ನೀವು ಟೆಸ್ಟ್ ಮಾಡಬೇಕು, ಆ ಟೆಸ್ಟಲ್ಲಿ ಆ ನೀರಲ್ಲಿ ಏನು ಮಾಡಬೇಕು, ಆ ಎರಡು ಮೆಟಲ್ ರಾಡನ್ನ ಅದ್ದಬೇಕು. ಕಂಪ್ಲೀಟ್ಲಿ ಅಲ್ಲ, ಅರ್ಧ. ಹೌದಾ? ಸೊ ಇಫ್ ದ ಲೈಟ್ ಗ್ಲೋಸ್ ದೆನ್ ಇಟ್ ಇಂಡಿಕೇಟ್ಸ್ ದಟ್ ದಿಸ್ ಲಿಕ್ವಿಡ್ ಪಾಸಸ್ ದ ಎಲೆಕ್ಟ್ರಿಕ್ ಕರೆಂಟ್. ಇದೇನು ನೀವು ಉಪ್ಪಿನ ನೀರು ತೊಗೊಂಡಿರ್ತೀರೋ ಅಥವಾ ನೀರು ತೊಗೊಂಡಿರ್ತೀರೋ, ಯಾವ ದ್ರವ್ಯ ತೊಗೊಂಡಿರ್ತೀರಲ್ಲ, ಲೈಟ್ ಗ್ಲೋ ಆಯ್ತಂದರೆ ಅದೇನು, ಅದು ಎಲೆಕ್ಟ್ರಿಕ್ ಕರೆಂಟನ್ನು ಪಾಸ್ ಮಾಡುತ್ತೆ. ಲೈಟ್ ಗ್ಲೋ ಆಗಲಿಲ್ಲ ಅಂದರೆ ಅದು ಎಲೆಕ್ಟ್ರಿಕ್ ಕರೆಂಟನ್ನು ಪಾಸ್ ಮಾಡಲ್ಲ. ಸೊ ಹಿಯರ್ some liquids are good conductors of electricity. Example, tap water, ನಳದ ನೀರು, salt solution, ಉಪ್ಪಿನ ನೀರು, hydrochloric acid, this all know, ಆಮ್ಲ ಇದು, sodium hydroxide. ಹೌದಾ? ಸೊಲ್ಯೂಷನ್ಸ್ ಆಫ್ ಆಸಿಡ್ಸ್, ಬೇಸಸ್ ಆ್ಯಂಡ್ ಸಾಲ್ಟ್, ಆಮ್ಲ. ಹೌದಾ? ಪ್ರತ್ಯಾಮ್ಲ, ಆಮೇಲೆ ಲವಣಗಳು. ಸೊ ದೀಸ್ ಆಲ್ ಕಂಡಕ್ಟ್ಸ್ ದ ಎಲೆಕ್ಟ್ರಿಸಿಟಿ. Some liquids are poor conductor of electricity. Distilled water. Distilled water ಅಂದರೆ ಏನು? Distilled water ಅಂದರೆ, in simple words, what they will do? They will boil the water. They will boil the normal water and allow it to vaporize. ಅಂದರೆ ಅದು ವೇಪರ್ ಆಗಿ ಆವಿಯಾಗಿ ಹೋಗುತ್ತೆ. ಆ ಆವಿ ಏನಾಗಿರತ್ತಲ್ಲ, ಅದು ಆವಿನ ಅವರು ಅಟ್ಮಾಸ್ಫಿಯರಿಗೆ ಬಿಡಲ್ಲ. ಸೊ ವಾಟ್ ಹ್ಯಾಪನ್ಸ್, ದೇ ವಿಲ್ ಕಂಡೆನ್ಸ್ ಇಟ್. ಆ ಆವಿ ಏನಾಗಬೇಕು, ಇನ್ನೊಂದು ಪೈಪ್ ಮೂಲಕ ಪಾಸ್ ಆಗಬೇಕು. ಪಾಸ್ ಆಗಿ ಇನ್ನೊಂದರಲ್ಲಿ ಬೀಳತ್ತೆ, ಹನಿಯಾಗಿ ಬೀಳತ್ತೆ. ಸೊ ಇದು ಆವಿ ಪಾಸ್ ಆಗಿ ಇನ್ನೊಂದರಲ್ಲಿ ಹನಿಯಾಗಿ ಬೀಳೋ ನೀರನ್ನು ಏನಂತೀವಿ ನಾವು? ಡಿಸ್ಟಿಲ್ಡ್ ವಾಟರ್ ಅಂತ ಅಂತೀವಿ. ಡಿಸ್ಟಿಲ್ಡ್ ವಾಟರ್ ಅಂದರೆ ಇಲ್ಲಿ ಸಾಂದ್ರೀಕರಿಸ್ತೀವಿ ನಾವು ಈ ವಾಟರ್ನ
ನಳದ ನೀರನ್ನು ಸಾಂದ್ರೀಕರಿಸಿ, ನೀರಿಂದ ಆವಿ ಆಗತ್ತೆ, ಆವಿಯನ್ನು ಸಾಂದ್ರೀಕರಿಸಿ ನಮಗೆ ಏನು ಬರುತ್ತೋ ದಟ್ ಈಸ್ ಕಾಲ್ಡ್ ಆಸ್ ಡಿಸ್ಟಿಲ್ಡ್ ವಾಟರ್. ಅಂಡರ್ಸ್ಟುಡ್? ಸೊ ಆ ಡಿಸ್ಟಿಲ್ಡ್ ವಾಟರಲ್ಲಿ ನಮಗೆ ಯಾವುದೇ ಆದಂಥ ಇಂಪ್ಯೂರಿಟೀಸ್, ಲವಣ ಏನೂ ಇರೋದಿಲ್ಲ. ದಟ್ ಈಸ್ ಅ ಪ್ಯೂರಿಫೈಡ್ ವಾಟರ್. Distilled water is a purified water. So what we should do in this to get the distilled water? We will boil the water and vaporize it until the vapors come. Then we will not allow the vapors to go outside. So what we will do? We make the vapors to pass through a condensing pipe. This is called a condensing pipe. Okay, so to pass through a condensing pipe, and then in a condensing pipe what happens? The vapors will again convert into a liquid and form a drops of water. So whatever we got that water from the vapors, it is called as ಡಿಸ್ಟಿಲ್ಡ್ ವಾಟರ್. ಸೊ ಆ ಆವಿಯಿಂದ ನಮಗೆ ಕಂಡೆನ್ಸ್ ಆಗಿ ಅಥವಾ ಸಾಂದ್ರೀಕರಿತವಾಗಿ ಏನಾಗುತ್ತೆ, ನೀರು ಬರುತ್ತೆ. ಆ ನೀರಿಗೆ ನಾವೇನಂತ ಅಂತೀವಿ? ಡಿಸ್ಟಿಲ್ಡ್ ವಾಟರ್ ಅಂತ ಅಂತೀವಿ. ಸೊ ಡಿಸ್ಟಿಲ್ಡ್ ವಾಟರ್ ವಿಲ್ ನಾಟ್ ಕಂಡಕ್ಟ್ ಎನಿ ಎಲೆಕ್ಟ್ರಿಸಿಟಿ. ಡಿಸ್ಟಿಲ್ಡ್ ವಾಟರಲ್ಲಿ ನೀವು ಮೆಟಲ್ ರಾಡ್ನ ಅದ್ದಾಗ ಏನಾಗುತ್ತೆ? ಬಲ್ಬ್ ಗ್ಲೋ ಆಗಲ್ಲ. ಸೊ ಇಟ್ ಇಂಡಿಕೇಟ್ಸ್ ದ್ಯಾಟ್ distilled water is a poor conductor. Sugar solution, ಸಕ್ಕರೆ ನೀರು, ಕೆರೋಸಿನ್, ಸೀಮೆ ಎಣ್ಣೆ, spirit which is used to glow the light. Then this is regarding the electrical conductivity of the liquid. So in this diagram when you observe, these are the metal rods. ಹೌದಾ? Okay, so these are the metal rods and this is a molten sodium chloride. ಇದರಲ್ಲಿ ಏನಿದೆ? ಉಪ್ಪಿನ ನೀರನ್ನು ತಗೊಂಡಿದ್ದೀರಿ. ಸೋಡಿಯಂ ಕ್ಲೋರೈಡ್ ಈಸ್ ವಾಟ್? ಉಪ್ಪು. ಸೋಡಿಯಂ ಕ್ಲೋರೈಡ್ ಅಂದರೆ ಉಪ್ಪು. ಹೌದಾ? ನೆಕ್ಸ್ಟ್, ಸೊ ಇಟ್ ಈಸ್ ಅ ಬಲ್ಬ್ ಆ್ಯಂಡ್ ದಿಸ್ ಈಸ್ ಅ ಬ್ಯಾಟರಿ. ಸೊ ವಾಟ್ ದೇ ಡಿಡ್? The metal rods are dipped in a sodium chloride solution, that is a salt solution. Sodium chloride means salt solution. Then one end of the bulb is connected to the metal rod, the other end of the bulb is connected to the battery, the other end of the battery is connected to the other metal rod. So ಏನಾಗಿದೆ ಇಲ್ಲಿ? ಬಲ್ಬಿನ ಒಂದು ಎಂಡು ಒಂದು ಮೆಟಲ್ ರಾಡಿಗೆ ಅಟ್ಯಾಚ್ ಆಗಿದೆ, ಬಲ್ಬಿನ ಇನ್ನೊಂದು ಎಂಡು ಬ್ಯಾಟರಿಗೆ ಅಟ್ಯಾಚ್ ಆಗಿದೆ, ಬ್ಯಾಟ್ರಿ ಇನ್ನೊಂದು ಎಂಡು ಅಗೇನ್ ಇನ್ನೊಂದು ಮೆಟಲ್ ರಾಡಿಗೆ ಅಟ್ಯಾಚ್ ಆಗಿದೆ. ದೆನ್ ವಿ ಆರ್ ಹೀಟಿಂಗ್ ದ ಸೊಲ್ಯೂಷನ್. ಮೋಲ್ಟನ್ ಸೋಡಿಯಂ ಅಂದರೆ ಉಪ್ಪೇನಾದರೂ ಕರಗದೇ ಇದ್ದರೆ, ಎಲ್ಲ ಉಪ್ಪು ಕರಗತ್ತೆ, ಆದರೆ ಕರಗದೇ ಇರುವಂಥ ಉಪ್ಪನ್ನು ಏನು ಮಾಡುತ್ತೆ? ಕರಗಿಸ್ಲಿಕ್ಕೆ ನಾವೇನು ಮಾಡ್ತಾ ಇರ್ತೀವಿ? ಅದನ್ನು ಹೀಟ್ ಮಾಡ್ತಾ ಇರ್ತೀವಿ. ಸೊ ವಾಟ್ ಹ್ಯಾಪನ್ಸ್ ಹಿಯರ್? ಆಫ್ಟರ್ ಪಾಸಿಂಗ್ ದ ಎಲೆಕ್ಟ್ರಿಸಿಟಿ, ಸರ್ಕ್ಯೂಟ್ ಕಂಪ್ಲೀಟ್ ಆದಾಗ ನೀಟಾಗಿ ಅಟ್ಯಾಚ್ ಮಾಡಬೇಕು. ಈ ವೈರ್ ಏನಾದರೂ ಲೂಸಾಗಿ ಅಟ್ಯಾಚ್ ಆಗಿದ್ರೆ ಬಲ್ಬ್ ಗ್ಲೋ ಆಗಲ್ಲ. ಸೊ when the circuit is completed, so what happens there? The bulb glows. Bulb ಏನಾಗುತ್ತೆ? ಗ್ಲೋ ಆಗತ್ತೆ. ಸೊ ದಿಸ್ ಇಂಡಿಕೇಟ್ಸ್ ದ್ಯಾಟ್ ಸೋಡಿಯಂ ಕ್ಲೋರೈಡ್ ಸೊಲ್ಯೂಷನ್ ಆರ್ ಸಾಲ್ಟ್ ಸೊಲ್ಯೂಷನ್ ಈಸ್ ಅ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಅಂದರೆ ಉಪ್ಪಿನ ನೀರು ಏನು? ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಅಂದರೆ ಇಟ್ ವಿಲ್ ಪಾಸ್ ದ ಎಲೆಕ್ಟ್ರಿಕ್ ಕರೆಂಟ್ ಥ್ರೂ ಇಟ್. So what all we need for that? We need 2 metal rods, we need salt solution, we need battery, we need the bulb. So this is regarding the electrical conductivity of the liquids. So what we learned today? Conduction tester using the bulb, using the LED and using the magnetic compass. Why we will use LED and magnetic compass? These identify, magnetic compass ಮತ್ತು LED ಏನಾಗುತ್ತೆ? ವೀಕ್ ಕರೆಂಟ್ ಇದ್ದರೂ ಕೂಡ ಏನಾಗುತ್ತೆ? ವರ್ಕ್ ಮಾಡ್ತವೆ, ಅಥವಾ ನಮಗೆ ಕಂಡಕ್ಟರ್ಸ್ ಅಥವಾ ಬ್ಯಾಡ್ ಕಂಡಕ್ಟರ್ಸ್ ಅಂತ ಗುರುತಿಸಲಿಕ್ಕೆ ಸಹಾಯ ಮಾಡ್ತವೆ. ದಟ್ ಈಸ್ ವೈ ವಿ ವಿಲ್ ಯೂಸ್ LED and magnetic compass. Then we learned regarding electrical conductivity of the solids. ದಟ್ ಈಸ್ ಘನ ವಸ್ತುಗಳು ಎಲೆಕ್ಟ್ರಿಕ್ ಕರೆಂಟನ್ನು ಪಾಸ್ ಮಾಡ್ತಾವೋ ಇಲ್ಲೋ,
That is, all the metals are the good conductors of electricity. Then we have bad conductors like wood and all wood. Next we have plastic, rubber, glass. So these are the bad conductors of electricity. Then we learned regarding the electrical conductivity of the liquids. So what happens? The liquids which have certain impurities, certain ions ಇರಬೇಕಲ್ಲಿ, ಅಲ್ಲೇನಿರಬೇಕು, ಅಯಾನ್ಸ್ ಅಥವಾ ಆಯಾನುಗಳು ಅಂತ ಅಂತೀವಿ ನಾವು. ಸೊ ವಿಚ್ ಹ್ಯಾವ್ ದ ಅಯಾನ್ಸ್, ದೇ ಕ್ಯಾನ್ ಪಾಸ್ ದ ಎಲೆಕ್ಟ್ರಿಸಿಟಿ. ಓಕೆ, ದೆನ್ some liquids like tap water, salt solution, acids, bases, they pass the electric current and they are known as conductors, that is of electricity. Then some liquids like distilled water ಅಂದ್ರೆ ಏನು? ಪ್ಯೂರಿಫೈಡ್ ವಾಟರ್. ನೀರನ್ನು ಬಾಯ್ಲ್ ಮಾಡಿ ಆವಿಯಾಗಿ ಆ ಆವಿನ ಕಲೆಕ್ಟ್ ಮಾಡಿ ಕಂಡೆನ್ಸಿಂಗ್ ಅಂದರೆ ಸಾಂದ್ರೀಕರಣಗೊಳಿಸಿ ಅದರಿಂದ ಬರುವಂಥ ನೀರನ್ನು ನಾವೇನಂತೀವಿ? ಡಿಸ್ಟಿಲ್ಡ್ ವಾಟರ್ ಅಂತೀವಿ. ಸೊ ಡಿಸ್ಟಿಲ್ಡ್ ವಾಟರ್ ಡಸ್ ನಾಟ್ ಕಂಟೈನ್ ಎನಿ ಸಾಲ್ಟ್ಸ್, ಎನಿ ಇಂಪ್ಯೂರಿಟೀಸ್. ದಟ್ ಈಸ್ ವೈ it will not conduct, it will not pass the electricity. Understood? Next, chemical effects of electric current. So now the actual topic starts. Okay, so when electric current is passed, ಈಗ ನಾವು ಹೇಳಿದ್ವಿ ಆ ಲಿಕ್ವಿಡಲ್ಲಿ, ಆ ಉಪ್ಪು ನೀರಲ್ಲಿ ಎಲೆಕ್ಟ್ರಿಕ್ ಕರೆಂಟ್ ಪಾಸ್ ಆದಾಗ ಬಲ್ಬ್ ಗ್ಲೋ ಆಯಿತು. ಹೇಗೆ ಗ್ಲೋ ಆಯಿತು? ಆ ಲಿಕ್ವಿಡಲ್ಲಿ ಅಥವಾ ಆ ಉಪ್ಪಿನ ನೀರಲ್ಲಿ ಏನು ಬದಲಾವಣೆಗಳಾಗಿ ಆ ಲೈಟ್ ಆನ್ ಆಯಿತು ಅನ್ನೋದು ರಾಸಾಯನಿಕ ಕ್ರಿಯೆ. ಒಂದು ರಾಸಾಯನಿಕ ಕ್ರಿಯೆಯಿಂದ ಏನಾಗಿರುತ್ತೆ? ಎಲೆಕ್ಟ್ರಿಕ್ ಕರೆಂಟ್ ಪಾಸ್ ಆಗಿ ಆ ಬಲ್ಬ್ ಗ್ಲೋ ಆಗಿರುತ್ತೆ. ಹೌದಾ? ಸೊ ವಾಟ್ ಹ್ಯಾಪನ್ಸ್ ಆ್ಯಕ್ಚುಲಿ ವೆನ್ ದ ಎಲೆಕ್ಟ್ರಿಕ್ ಕರೆಂಟ್ ಈಸ್ ಪಾಸ್ಡ್ through a conducting solution, when electric current is passed through a conducting solution, it causes chemical reaction. ಏನಂತೆ? ರಾಸಾಯನಿಕ ಕ್ರಿಯೆಗಳು ಆಗಲ್ಪಡುತ್ತವೆ. ಸೊ ಆ ರಾಸಾಯನಿಕ ಕ್ರಿಯೆಗಳಿಗೆ ನಾವೇನಂತೀವಿ? ಎಲೆಕ್ಟ್ರಿಕ್ ಕರೆಂಟ್, ಕೆಮಿಕಲ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂತ ಕರಿತೀವಿ. ಅಂಡರ್ಸ್ಟುಡ್? ಸೊ ಏನು ರಾಸಾಯನಿಕ ಬದಲಾವಣೆಗಳಾಗ್ತವೆ? ದಟ್ ಈಸ್ ಫಾರ್ಮೇಷನ್ ಆಫ್ ಗ್ಯಾಸ್ ಬಬಲ್ಸ್ ಆನ್ ಎಲೆಕ್ಟ್ರೋಡ್ಸ್. ಎಲೆಕ್ಟ್ರೋಡ್ಸ್ ಅಂದರೆ ಮೆಟಲ್ ರಾಡ್ಸ್ ನೀವೇನು ಡಿಪ್ ಮಾಡಿರ್ತೀರಿ ಅಥವಾ ಅದ್ದಿರ್ತೀರಿ ಅಲ್ಲ, ಅದಕ್ಕೆ ಎಲೆಕ್ಟ್ರೋಡ್ಸ್ ಅಂತ ಅಂತೀವಿ. ಫಾರ್ಮೇಷನ್ ಆಫ್ ಗ್ಯಾಸ್ ಬಬಲ್ಸ್ ಅಂದರೆ ಈ ರೀತಿ, ಈ ಡೈಗ್ರಾಮಲ್ಲಿ ನೋಡ್ಬೋದು ನೀವು ಗ್ಯಾಸ್ ಬಬಲ್ಸ್. ಕ್ಯಾಥೋಡ್ ಆ್ಯನೋಡ್ ಅಂದರೆ ಏನಂತ ಹೇಳ್ತೀನಿ ನಾನು. ಹೌದಾ? ಸೊ ಈ ರೀತಿ ಗ್ಯಾಸ್ ಬಬಲ್ಸ್ ಏನಾಗ್ತವೆ? ದೇ ವಿಲ್ ಅಟ್ಯಾಚ್ ಟು ದ ಬಲ್ಬ್. ಇಲ್ಲಿ ನೋಡಿರ್ತೀರಿ ಗುಳ್ಳೆ ಆದಂತಹ ನೀರಲ್ಲಿ ಗುಳ್ಳೆ ಬರ್ತಾವಲ್ಲ, ಹಾಗೆಲ್ಲ ಅಟ್ಯಾಚ್ ಆಗ್ತವೆ. ದಟ್ ಈಸ್ ಅ ರಾಸಾಯನಿಕ ಕ್ರಿಯೆ ಆರ್ ಕೆಮಿಕಲ್ ಎಫೆಕ್ಟ್. ಡಿಪಾಸಿಟ್ ಆಫ್ ಅ ಮೆಟಲ್ ಆನ್ ದ ಎಲೆಕ್ಟ್ರೋಡ್ಸ್. ಇಲ್ಲಿ ನೋಡಿ, ಡಿಪಾಸಿಟ್ ಆಫ್ ಅ ಮೆಟಲ್, ಒಂದು ಲೋಹ ಏನಾಗತ್ತೆ ಬಂದು ಒಂದು ಎಲೆಕ್ಟ್ರೋಡ್ ಅಥವಾ ಒಂದು ರಾಡಿನ ಮೇಲೆ ಡಿಪಾಸಿಟ್ ಆಗತ್ತೆ. ದೆನ್ ಚೇಂಜ್ ಇನ್ ಕಲರ್ ಆಫ್ ದ ಸೊಲ್ಯೂಷನ್. ಚೇಂಜ್ ಇನ್ ಕಲರ್ ಆಫ್ ದ ಸೊಲ್ಯೂಷನ್ ಮೀನ್ಸ್ ಇಲ್ಲೇನು ಸೊಲ್ಯೂಷನ್ ಅಥವಾ ನೀವು ಏನು ದ್ರವ ತಗೊಂಡಿರ್ತೀರೋ ಅಲ್ಲ, ಆ ದ್ರವದ ಕಲರ್ ಏನಾಗತ್ತೆ? ಚೇಂಜ್ ಆಗತ್ತೆ. ಸೊ ಇವು ಮೂರು ಆಗಬೇಕಂತಿಲ್ಲ. ಇವು ಮೂರು ಆದರೆ ರಾಸಾಯನಿಕ ಎಲೆಕ್ಟ್ರಿಕ್ ಕರೆಂಟಲ್ಲಿ ರಾಸಾಯನಿಕ ಪ್ರಕ್ರಿಯೆ ನಡೆದಿದೆ ಅಂತಲ್ಲ. ಈ ಮೂರರಲ್ಲಿ ಯಾವುದಾದ್ರೂ ಒಂದಾದರೆ ಅದಕ್ಕೇನಂತೀವಿ? ಕೆಮಿಕಲ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಇಟ್ ಈಸ್ ಕಾಲ್ಡ್ ಆಸ್ ಕೆಮಿಕಲ್ ಎಫೆಕ್ಟ್. ಸೊ ಫಸ್ಟ್ ಒನ್ ಈಸ್ formation of gas bulbs at the electrode. Second one is deposit of a metal on the electrode. Third one is change in color of the solution. So what do you mean by electrode? Electrode is nothing but those metal rods which will pass the electric current. Metal rods. Okay. So let us see or study about it in detail. Here we will come across two terms, cathode and anode. Cathode and anode. So the metal rod which is connected to positive terminal, metal rod ಪಾಸಿಟಿವ್ ಸೈಡ್ ಆಫ್ ಅ ಬ್ಯಾಟ್ರಿಗೆ ಅಟ್ಯಾಚ್ ಆಗಿದ್ದರೆ ಆ ಮೆಟಲ್ ರಾಡಿಗೆ ನಾವು ಆ್ಯನೋಡ್ ಅಂತ ಅಂತೀವಿ. ಮೆಟಲ್ ರಾಡು ನೆಗೆಟಿವ್ ಟರ್ಮಿನಲ್ ಅಥವಾ ನೆಗೆಟಿವ್ ಸೈಡ್ ಆಫ್ ಬ್ಯಾಟ್ರಿಗೆ ಅಟ್ಯಾಚ್ ಆಗಿದ್ದರೆ ಅದನ್ನು ನಾವೇನಂತೀವಿ? ಕ್ಯಾಥೋಡ್ ಅಂತ ಅಂತೀವಿ. ಹೌದಾ? ರಿಮೆಂಬರ್, the metal rod which attaches to a positive side is called anode.
The metal rod which attaches to a negative side of a battery is called as cathode. And electrolyte means we will learn in the next slide. One ನಿಮಿಷ. So electrolyte means what? Electrolyte means which is a substance which decomposes. Decomposes ಅಂದರೆ ವಿಭಜನೆಗೊಳಗಾಗತ್ತೆ. When the electric current is passed, a solution undergoes decomposition to produce ions. Okay. ಸೊ ದ್ಯಾಟ್ ಸೊಲ್ಯೂಷನ್ ಇಸ್ ಕಾಲ್ಡ್ ಆಸ್ ಎಲೆಕ್ಟ್ರೋಲೈಟ್. ಅಂದರೆ ಈಗ ನೀವು ಕರೆಂಟನ್ನು 2 ಮೆಟಲ್ ರಾಡ್ನ ಒಂದು ದ್ರವ ಪದಾರ್ಥದಲ್ಲಿ ಅದ್ದಿರ್ತೀರ. ಸೊ ಆ ಕರೆಂಟ್ ಪಾಸ್ ಆದಾಗ ಆ ಸೊಲ್ಯೂಷನ್ ಏನಾಗುತ್ತೆ, ಎರಡು ವಿಭಜನೆಗೊಂಡು ಏನಾಗ್ತದೆ, ಅಯಾನುಗಳು, ಅಯಾನ್ಸ್ ಮೀನ್ಸ್ ವಾಟ್, ಅಯಾನುಗಳು ಅಂದರೆ ಚಾರ್ಜ್ ಪಾರ್ಟಿಕಲ್ಸ್ ಅಂತ, ಪ್ಲಸ್ ಮತ್ತು ಮೈನಸ್ ಚಾರ್ಜ್ ಪಾರ್ಟಿಕಲ್ಸ್ ರಿಲೀಸ್ ಆಗ್ತವೆ. ಸೊ ಆ ರಿಲೀಸ್ ಆದಾಗ ಅದೇನಾಗುತ್ತೆ, ಎಲೆಕ್ಟ್ರಿಕ್ ಕರೆಂಟ್ ಪಾಸ್ ಆಗುತ್ತೆ. ಸೊ ಆ ಸೊಲ್ಯೂಷನ್ ಅಥವಾ ಯಾವುದು ನೀವು ದ್ರವ ಪದಾರ್ಥ ತೊಗೊಂಡಿರ್ತೀರಿ ಅಲ್ಲ, ಯಾವುದು ವಿಭಜನೆಗೊಳಗಾಗತ್ತಲ್ಲ, ಸೊ ಅದಕ್ಕೆ ನಾವೇನಂತೀವಿ, ಎಲೆಕ್ಟ್ರೋಲೈಟ್ ಅಂತ ಅಂತೀವಿ. ಎಲೆಕ್ಟ್ರೋಲೈಟ್. ಹಿಯರ್ ಎಲೆಕ್ಟ್ರೋ ಮೀನ್ಸ್ ಎಲೆಕ್ಟ್ರಿಸಿಟಿ, ಲೈಟ್ ಮೀನ್ಸ್ ಬ್ರೇಕಿಂಗ್. So a substance which breaks or which decomposes, that is vibhajane, which decomposes on passing the electric current. A substance, padartha, which decomposes, vibhajaneಗೆ ಒಳಗಾಗತ್ತೆ when passing the electric current. ಎಲೆಕ್ಟ್ರಿಕ್ ಕರೆಂಟನ್ನು ಪಾಸ್ ಮಾಡಿದಾಗ. ಸೊ ಆ ಸಬ್ಸ್ಟೆನ್ಸಿಗೆ ನಾವೇನಂತೀವಿ, electrolyte. It is called as electrolyte. And the decomposition, ಆ ಡಿಕಂಪೋಸಿಷನ್ ಅಥವಾ ಆ ವಿಭಜನೆ ಪ್ರಕ್ರಿಯೆಗೆ we will call it as electrolysis. What we will call electrolysis, that is decomposition of a solution to produce electric current. ಡಿಕಂಪೋಸಿಷನ್, ಬ್ರೇಕಿಂಗ್ ಅಪ್ ಆಫ್, ವಿಭಜನೆಗೊಳಗಾಗುವಂತಹ ಆ ದ್ರವ ಏನಾಗುತ್ತೆ, ವಿಭಜನೆಗೊಳಗಾಗಿ ಎಲೆಕ್ಟ್ರಿಕ್ ಕರೆಂಟನ್ನು ಪಾಸ್ ಮಾಡುತ್ತೆ. ಆ ಪ್ರಕ್ರಿಯೆಗೆ ನಾವು ಎಲೆಕ್ಟ್ರೋಲೈಸಿಸ್ ಅಂತ ಅಂತೀವಿ. ಆ ಪದಾರ್ಥಕ್ಕೆ, ಆ ಸೊಲ್ಯೂಷನಿಗೆ, ಆ ದ್ರವಕ್ಕೆ ನಾವೇನಂತೀವಿ, ಎಲೆಕ್ಟ್ರೋಲೈಟ್ ಅಂತ ಅಂತೀವಿ. ಅಂಡರ್ಸ್ಟುಡ್? ನೌ so using the electrolysis we have one application ಅಥವಾ ಒಂದು ಯೂಸೇಜ್ ಇದೆ. ಆ ಯೂಸೇಜು electroplating. That is the process of depositing a layer of any desired metal on other material by means of electricity. ಪ್ರೊಸೆಸ್, ಒಂದು ಕ್ರಿಯೆ. ಏನು ಮಾಡ್ತೀವಿ ಅಲ್ಲಿ, ಯಾವುದು ನಮಗೆ ಬೇಕಾಗಿತ್ತು ಅಂತಹ ಲೋಹದ ಲೇಯರ್ನ, ಯಾವುದು ನಮಗೆ ಬೇಕೋ ಆ ಲೋಹವನ್ನು ನಾವೇನು ಮಾಡ್ತೀವಿ, ಒಂದು ಮಟೀರಿಯಲ್ ಮೇಲೆ ಡೆಪಾಸಿಟ್ ಮಾಡ್ತೀವಿ. ದಟ್ ಈಸ್ ಯೂಸಿಂಗ್ ಎಲೆಕ್ಟ್ರಿಸಿಟಿ. ಸೊ ಇಟ್ ಈಸ್ ಕಾಲ್ಡ್ ಆಸ್ ಎಲೆಕ್ಟ್ರೋಪ್ಲೇಟಿಂಗ್. ಅದಕ್ಕೇನಂತ ಅಂತಾರೆ, ಎಲೆಕ್ಟ್ರೋಪ್ಲೇಟಿಂಗ್ ಅಂತ ಅಂತಾರೆ. ಫಾರ್ ಎಕ್ಸಾಂಪಲ್, ಫಾರ್ ಎಲೆಕ್ಟ್ರೋಪ್ಲೇಟಿಂಗ್ ಆಫ್ ಕಾಪರ್ ಆನ್ ಆ್ಯನ್ ಆಬ್ಜೆಕ್ಟ್. ಈಗ ನಮಗೆ ಒಂದು ವಸ್ತುವನ್ನು ತಗೊಂಡಿದ್ದೀವಿ. ಆ ವಸ್ತುವಿನ ಮೇಲೆ ನಮಗೇನು ಬೇಕು, ತಾಮ್ರ ಬೇಕು, ಹೌದಾ? ಸೊ ದ ಆಬ್ಜೆಕ್ಟ್ ಈಸ್ ಡಿಪ್ಡ್ ಇನ್ ಅ ಆಸಿಡಿಫೈಡ್ ಕಾಪರ್ ಸಲ್ಫೇಟ್ ಸೊಲ್ಯೂಷನ್. ಫಾರ್ ಎಕ್ಸಾಂಪಲ್, ಇಲ್ಲಿ ನೋಡಿ, ಇದು ನಮಗೆ ಸ್ಪೂನ್ ಇದೆ. ಆ ಸ್ಪೂನ್ ಏನಾಗಬೇಕು, ತಾಮ್ರದ್ದಾಗಬೇಕು. ಸೊ ಆ ವಸ್ತುವನ್ನು, ಆ ಸ್ಪೂನ್ನ ನಾವೇನು ಮಾಡಿದ್ದೀವಿ, ಸೊಲ್ಯೂಷನಲ್ಲಿ ಎದ್ದಿದ್ದೀವಿ. ಯಾವ ಸೊಲ್ಯೂಷನಲ್ಲಿ, ಯಾವುದು ಡೆಪಾಸಿಟ್ ಆಗಬೇಕಲ್ಲ, ದಟ್ ಈಸ್ ನಮಗೆ ತಾಮ್ರ ಬೇಕು. ಸೊ ತಾಮ್ರದ ಸೊಲ್ಯೂಷನ್, ದಟ್ ಈಸ್ ವಿ ಡಿಪ್ಡ್ ಇಟ್ ಇನ್ ಅ ಕಾಪರ್ ಸಲ್ಫೇಟ್ ಸೊಲ್ಯೂಷನ್. ಇಫ್ ವಿ ವಾಂಟೆಡ್ ಐರನ್ to deposit, we used to dip in a iron sulfate solution. If we want a gold, we will use to dip in a gold sulfate solution. Understood? And connected to the negative terminal of a battery. ಆ ವಸ್ತುವನ್ನು ನಾವೇನು ಮಾಡಿದ್ದೀವಿ, ನೆಗೆಟಿವ್ ಟರ್ಮಿನಲ್ ಆಫ್ ಅ ಬ್ಯಾಟರಿ. ಮೀನ್ಸ್ ವಾಟ್, ಇಟ್ ಆಕ್ಟ್ಸ್ ಆಸ್ ಅ ಕ್ಯಾಥೋಡ್. ಇದೇನಾಗುತ್ತೆ, ಕ್ಯಾಥೋಡ್ ಆಗಿ ಆ್ಯಕ್ಟ್ ಆಗುತ್ತೆ. ನೆಕ್ಸ್ಟ್, ಅ ಕಾಪರ್ ಸ್ಟ್ರಿಪ್. ಅಂದರೆ ಈಗ ನಮಗೆ ಕಾಪರ್ನ ಡೆಪಾಸಿಟ್ ಮಾಡಬೇಕು, ಹೌದಾ? ಸೊ ಕಾಪರ್ನಿಂದ ಒಂದು ಸ್ಟ್ರಿಪ್ ಅಥವಾ ಒಂದು ಅಗಲವಾದಂಥ ಒಂದು ಸ್ಟ್ರಿಪ್ ಅಥವಾ ರಿಬ್ಬನ್ ಆಕಾರದ ಏನು ಮಾಡಿದ್ದೀವಿ, ಆ ಸ್ಟ್ರಿಪ್ಪನ್ನು ನಾವು ಆ ಸೊಲ್ಯೂಷನಲ್ಲಿ ಎದ್ದಿದ್ದೀವಿ. ಆ್ಯಂಡ್ ಕನೆಕ್ಟೆಡ್ ಟು ದ ಪಾಸಿಟಿವ್ ಟರ್ಮಿನಲ್ ಆಫ್ ಅ ಬ್ಯಾಟರಿ. ಪಾಸಿಟಿವ್ ಟರ್ಮಿನಲ್. ಕೀ ಮೀನ್ಸ್ ವಾಟ್, ಅ ಸ್ವಿಚ್.
ಸ್ವಿಚ್ ಆನ್ ಆರ್ ಸ್ವಿಚ್ ಆಫ್ ಅನ್ನು ಏನಂತೀವಿ, ಕೀ ಅಂತೀವಿ. ವೆನ್ ಎಲೆಕ್ಟ್ರಿಕ್ ಕರೆಂಟ್ ಈಸ್ ಪಾಸ್ಡ್ ಥ್ರೂ ದ ಸೊಲ್ಯೂಷನ್, ಸೊ ಸ್ವಿಚ್ ಆನ್ ಮಾಡಿದಾಗ ಏನಾಗುತ್ತೆ, ಎಲೆಕ್ಟ್ರಿಕ್ ಕರೆಂಟ್ ಪಾಸ್ ಆಗುತ್ತೆ. ಕಾಪರ್ ಫ್ರಮ್ ದ ಕಾಪರ್ ಸ್ಟ್ರಿಪ್ ಈಸ್ ಡಿಪಾಸಿಟೆಡ್ ಆನ್ ದ ಆಬ್ಜೆಕ್ಟ್. ಏನಾಗುತ್ತೆ, ಈ ಕಾಪರ್ ಇದರಲ್ಲಿ ಏನು ಕಾಪರ್ ಇರುತ್ತಲ್ಲ ಈ ಸ್ಟ್ರಿಪ್ಪಲ್ಲಿ, ಅದು ಹೋಗಿ ಏನಾಗುತ್ತೆ, ಸ್ಪೂನ್ ಮೇಲೆ ಡೆಪಾಸಿಟ್ ಆಗತ್ತೆ. ಸೊ ಇಲ್ಲಿ ಕಾಪರ್ ಇಲ್ಲಿ ಹೋದ್ಮೇಲೆ ಇಲ್ಲಿ ಇದಕ್ಕೇನಾಗತ್ತೆ, ಸೊ ಸೊಲ್ಯೂಷನಲ್ಲಿ ಇರುವಂತಹ ಕಾಪರು ಇದಕ್ಕೆ ಹೋಗುತ್ತೆ. ಅಂಡರ್ಸ್ಟುಡ್? So what happens, this process is called as electroplating. This is called electroplating. Yeah. So here spoon they took, and they took a silver strip na. Ag means silver. Ag means silver. Okay. Then so ಏನು ಮಾಡಿದ್ದಾರೆ, ಸಿಲ್ವರ್ ಸ್ಟ್ರಿಪ್ಪನ್ನ ತೊಗೊಂಡಿದ್ದಾರೆ, ಸ್ಪೂನ್ನ ತೊಗೊಂಡಿದ್ದಾರೆ, ಬ್ಯಾಟ್ರಿಗೆ ಅಟ್ಯಾಚ್ ಮಾಡಿದ್ದಾರೆ. ಸ್ಪೂನನ್ನ ನೆಗೆಟಿವ್ ಟರ್ಮಿನಲ್ಗೆ, ಎ ಜಿನ ಅಥವಾ ಸಿಲ್ವರ್ನ ಪಾಸಿಟಿವ್ ಟರ್ಮಿನಲ್ಗೆ ಅಟ್ಯಾಚ್ ಮಾಡಿದ್ದಾರೆ. ಯಾವ ಸೊಲ್ಯೂಷನ್ನ ತೊಗೊಂಡಿದ್ದಾರೆ, ಸಿಲ್ವರ್ ನೈಟ್ರೇಟ್. ದಿಸ್ ಇಸ್ AgNO3 ಅಂದರೆ ಸಿಲ್ವರ್ ನೈಟ್ರೇಟ್ ಅಂತ ಅರ್ಥ. ಸೊ ಸಿಲ್ವರ್ ನೈಟ್ರೇಟ್ ಕರೆಂಟ್ ಪಾಸ್ ಆದಾಗ ಏನಾಗುತ್ತೆ, ದ ಸಿಲ್ವರ್ ಫ್ರಮ್ ದಿಸ್ ಸ್ಟ್ರಿಪ್, ಈ ಸ್ಟ್ರಿಪ್ ಇಲ್ಲೋ ಸಿಲ್ವರು ಹೋಗಿ ಇದ್ರ ಮೇಲೆ ಡೆಪಾಸಿಟ್ ಆಗತ್ತೆ. ಹೌದಾ? ಅದರಲ್ಲಿ ಆಮೇಲೆ ಇಲ್ಲಿರುವಂಥ ಸಿಲ್ವರು ಅದನ್ನು ಬ್ಯಾಲೆನ್ಸ್ ಮಾಡತ್ತೆ. ಸೊ ದಿಸ್ ಈಸ್ ರಿಗಾರ್ಡಿಂಗ್ ದ ಎಲೆಕ್ಟ್ರೋಪ್ಲೇಟಿಂಗ್. ದಿಸ್ ಈಸ್ ಕಾಲ್ಡ್ ಎಲೆಕ್ಟ್ರೋಪ್ಲೇಟಿಂಗ್. ಹಿಯರ್ ಗೋಲ್ಡ್ ಆ್ಯನೋಡ್. ದಿಸ್ ಈಸ್ ಗೋಲ್ಡ್ ಇದು. ಹೌದಾ? ಸೊ ಹಿಯರ್ ಅಲ್ಯೂಮಿನಿಯಂನ ತೊಗೊಂಡಿದ್ದಾರೆ ಅವರು. ಸೊ ಇದನ್ನು ಏನು ಮಾಡಬೇಕು, ಗೋಲ್ಡನ್ನು ಪರಿವರ್ತಿಸಬೇಕು. ಸೊ ಕ್ಯಾಥೋಡ್ ಅಂದರೆ ಇಟ್ ಈಸ್ ಕನೆಕ್ಟೆಡ್ ಟು ದ ನೆಗೆಟಿವ್ ಟರ್ಮಿನಲ್ ಆ್ಯಂಡ್ ಆ್ಯನೋಡ್ ಈಸ್ ಕನೆಕ್ಟೆಡ್ to the positive terminal. So same thing happens, that is deposition of a gold. That is called as electroplating. Very very important concept. Next, uses of electroplating. ಎಲ್ಲಿ ಯೂಸ್ ಮಾಡ್ತೀವಿ? Electroplating is used in industry for coating metal object with a thin layer of desired material. ಈಗ ಕಬ್ಬಣನ್ನು ನಾವು ಸ್ಟೀಲಲ್ಲಿ ಅಥವಾ ತಾಮ್ರದಿಂದ ಕವರ್ ಮಾಡಬೇಕಾದ್ರೆ ಎಲೆಕ್ಟ್ರೋಪ್ಲೇಟಿಂಗನ್ನು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ವಿ ಹ್ಯಾವ್ ಕ್ರೋಮಿಯಂ ಅನ್ನೋ ಲೋಹಕ್ಕೆ ಏನಾಗಿದೆ, ಇಟ್ ಹ್ಯಾಸ್ ಅ ಶೈನಿ ಸರ್ಫೇಸ್. ಅದು ಶೈನಿ ಸರ್ಫೇಸ್ ಆಗಿದೆ. ಇಟ್ ಡಸ್ ನಾಟ್ ಕರೋಡ್ ಅಂದರೆ ಅದು ರಸ್ಟ್ ಆಗಲ್ಲ, ಅಥವಾ ಅದು ಜಂಗ್ ಹಿಡಿತದೆ ಅಂತೀವಲ್ಲ, ಜಂಗ್ ಹಿಡಿಯಲ್ಲ. ಸೊ ಕ್ರೋಮಿಯಂ ಪ್ಲೇಟಿಂಗ್ ಈಸ್ ಡನ್ ಆನ್ ಅ ಆಬ್ಜೆಕ್ಟ್ಸ್ ಲೈಕ್ ಬೈಸಿಕಲ್ ಪಾರ್ಟ್. ನಮ್ಮ ಸೈಕಲ್ ಪಾರ್ಟಿಗೆ ಅಥವಾ ಕಾರ್ ಪಾರ್ಟ್ಸಿಗೆ ಅಥವಾ ಟ್ಯಾಪ್ಸಿಗೆ ಏನು ಮಾಡ್ತೀವಿ ನಾವು, ಕ್ರೋಮಿಯಂ ಪ್ಲೇಟಿಂಗನ್ನು ಮಾಡ್ತೀವಿ. ಸೊ ಹೌ ವಿ ವಿಲ್ ಡೂ ಇಟ್, ಯೂಸಿಂಗ್ ದ ಎಲೆಕ್ಟ್ರೋಪ್ಲೇಟಿಂಗ್. ಜ್ಯುವೆಲರಿ ಮೇಕರ್ಸ್ ಎಲೆಕ್ಟ್ರೋಪ್ಲೇಟ್. ಜ್ಯುವೆಲರಿ ಮೇಕರ್ಸ್ ಅಂದರೆ ಆಭರಣ ತಯಾರಕರು. Electroplate gold and silver on less expensive metals to give an appearance of gold or silver. ಸೊ ಏನು ಮಾಡ್ತಾರೆ, ಒಂದೊಂದು ಸಲ ಅಮ್ಮ ಅಂತಾರೆ ಇದಕ್ಕೆ ಗೋಲ್ಡ್ ಪ್ಲೇಟಿಂಗ್ ಮಾಡಿಸೋಣ ಅಥವಾ ಗೋಲ್ಡ್ ಕವರ್ ಹಾಕೋಣ, ಸಿಲ್ವರ್ನ ಗೋಲ್ಡ್ ಇದ್ರ ಡೆಪಾಸಿಟ್ ಮಾಡಿಸೋಣ ಅಂತ ಅಂತಾರೆ. ಸೊ ದಟ್ ಈಸ್ ನಥಿಂಗ್ ಬಟ್ ಎಲೆಕ್ಟ್ರೋಪ್ಲೇಟಿಂಗ್. Tin cans used for storing the food are electroplated with a tin over iron because tin is less reactive than iron and protects iron from corrosion. So we will drink, I hope you all will drink the 7up, otherwise Sprite when traveling or something. So ಅವನ್ನ ಏನು ಮಾಡಿರ್ತಾರೆ, ಒಂದು ಟಿನ್ ಇದರಲ್ಲಿ ಸ್ಟೋರ್ ಮಾಡಿರ್ತಾರೆ, ಒಂದು ಕ್ಯಾನ್ ಥರ, ಸ್ಟೀಲ್ ಕ್ಯಾನ್ ಥರ ಅನ್ನಿಸ್ತಾ ಇರುತ್ತೆ ನಿಮಗೆ. ಆ್ಯಕ್ಚುಲಿ ಅದು ಸ್ಟೀಲ್ ಅಲ್ಲ, ಇಟ್ ಈಸ್ ಅ ಟಿನ್. ಅದು ಯಾವ ಲೋಹ, ಟಿನ್. ಆ ಕಬ್ಬಿಣದ ಕ್ಯಾನ್ ಮೇಲೆ ಆ ಟಿನ್ನನ್ನು ಅವರು ಎಲೆಕ್ಟ್ರೋಪ್ಲೇಟ್ ಅಥವಾ ಪ್ಲೇಟಿಂಗ್ ಮಾಡಿರ್ತಾರೆ. ಬಿಕಾಸ್ ಆ ಟಿನ್ ಏನೋದೇನಿದೆ ಅಲ್ಲ, ಕಬ್ಬಿಣ ಬೇಗ ಜಂಗ್ ಹಿಡಿಯತ್ತೆ. ಹೌದಾ? ತುಂಬ ದಿನಗಳ ಕಾಲ ಅದನ್ನು ಇಡೋಕ್ಕಾಗಲ್ಲ. ಸೊ ಕಬ್ಬಿಣದ ಮೇಲೆ ಟಿನ್ನನ್ನು ಕೋಟ್ ಹಾಕಿದಾಗ ಏನಾಗುತ್ತೆ, ಟಿನ್ ವಿಲ್ ನಾಟ್ ಕರೋಡ್. ಟಿನ್ ಏನಾಗುತ್ತೆ, ಜಂಗ್ ಹಿಡಿಯಲ್ಲ, ಅದು ತುಂಬ ದಿನ ಬಾಳ್ಕೆಗೆ ಬರುತ್ತೆ. So that is why tin coating will be done using the electroplating. Iron objects are coated with zinc to protect it from corrosion. Iron ಕಬ್ಬಿಣದ ವಸ್ತುಗಳನ್ನ ಏನು ಮಾಡಿರ್ತಾರೆ, ಎಲೆಕ್ಟ್ರೋಪ್ಲೇಟಿಂಗ್ ಮಾಡಿರ್ತಾರೆ ಜಿಂಕಿಂದ ಅಥವಾ ಟಿನ್ನಿಂದ. ಇದಕ್ಕೆಂದರೆ ಜಂಗ್ ಹಿಡಿಯೋದನ್ನು ನಿಯಂತ್ರಿಸೋದಕ್ಕೆ ಅದನ್ನು ಏನು ಮಾಡಿರ್ತಾರೆ, ಕೋಟ್ ಮಾಡಿರ್ತಾರೆ. ಸೊ ದಿಸ್ ಇಸ್ ರಿಗಾರ್ಡಿಂಗ್ electroplating. So by this we end this chapter.
So what all we learned? Conduction tester we learned. Okay. Then we learned regarding the conductors in and insulators in liquids and solids. Then we learned regarding the electrolyte, electrolysis. Then we learned regarding electroplating and uses of electroplating. Go through the video, take down the points, take down the examples, study well, wear the mask, put the sanitizer, try to go to the school, okay, and have a nice day. Read well.